ನಮಸ್ತೆ ಸ್ನೇಹಿತರೆ. ನೋಡಿ, ಇದು ಒಂದು ರೋಹೋ ಮೀನಿನ ಮರಿಗಳು. ಇದು ನಮ್ಮ ಒಂದು ಕೃಷಿ ಹೊಂಡದಲ್ಲಿ ಬಿಟ್ಟರೆ ರೈತರಿಗೆ ಒಂದು ಉತ್ತಮ ಆದಾಯ, ಒಂದು ಎಕ್ಸ್ಟ್ರಾ ಇನ್ಕಮ್ ಅನ್ನೋ ಥರದಲ್ಲಿ ಕೂಡ ಬರುವಂಥದ್ದು. ಹಾಗೂ ಈ ಮೀನಿನ ಮರಿಗಳು ಹೊರಸೂಸುವ pH ಹಾಗೂ ಅದರ ತ್ಯಾಜ್ಯ ವಸ್ತುಗಳು ನಮ್ಮ ನೀರಿಗೆ ಉತ್ತಮವಾದ ಗೊಬ್ಬರ. ಆ ನೀರನ್ನು ನಮ್ಮ ಜಮೀನಿನಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬ ಉತ್ತಮವಾದ ಗೊಬ್ಬರದ ನೀರಾಗಿ ಮಾರ್ಪಟ್ಟು ನಮ್ಮ ಬೆಳೆಗೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದೇ ಬೇಡ ಅಂತ ನನ್ನ ಅನಿಸಿಕೆ. ಹಾಗೂ ರೈತರಿಗೆ ಒಂದು ಎಕ್ಸ್ಟ್ರಾ ಇನ್ಕಮು. ಯಾಕಂದರೆ ರೈತ ಬೆಳೆನೇ ನಂಬ್ಕೊಂಡು ಕೂತ್ಕೊಳ್ದಂತೆ ಈ ರೀತಿ ಬೇರೆ ಬೇರೆದಲ್ಲೂ ತೊಡಗಿಸ್ಕೊಂಡ್ರೆ, ಯಾಕಂದರೆ ಪ್ರತಿಯೊಬ್ಬ ರೈತನೂ ಕೂಡ ಬೋರ್ ಇದ್ದರೂ ಪರವಾಗಿಲ್ಲ, ಅವರ ಜಮೀನಿನಲ್ಲಿ ಒಂದು ಕೃಷಿ ಹೊಂಡ ಈ ರೀತಿ ನಿರ್ಮಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವನಿಗೆ ನೀರಿಗೂ ಪರದಾಡುವ ಒಂದು ಪ್ರಮೇಯ ಬರೋದಿಲ್ಲ. ಹಾಗೂ ಒಂದು ಎಕ್ಸ್ಟ್ರಾ ಇನ್ಕಮ್ ಕೂಡ ಬರುತ್ತೆ. ಇದನ್ನು ಎಲ್ಲ ರೈತರುಗಳು ಅಳವಡಿಸ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ. ದಯವಿಟ್ಟು ಸಾಧ್ಯ ಆದ ರೈತರು ಉಪಯೋಗಿಸ್ಕೊಳ್ಳಿ. ಜೈ ಜವಾನ್, ಜೈ ಕಿಸಾನ್.